11th heading factorize. ಓಕೆ, ಈಗ ಒಂದು ಕ್ವಶನ್ ಕೊಡಿದ ಅದನ್ನ ಫ್ಯಾಕ್ಟರೈಸ್ ಮಾಡಂತ ಹೇಳ್ತಾ ಇದ್ದಾನೆ. ಓಕೆ, ಇದು ಯಾವ ಟೈಪ್ ಇದೆ ಅಂದ್ರೆ ನೀವು ನೋಡಿದ್ರೆ 27 ಏನಂತ ಬರಿಬೋದು, 3x ಹೋಲ್ ಕ್ಯೂಬ್ ಅಂತ ಬರಿಬೋದು. ಇದನ್ನ y ಕ್ಯೂಬ್ನ y ಕ್ಯೂಬ್ ಅಂತ ಬರಿಬೋದು, z ಕ್ಯೂಬ್ನ z ಕ್ಯೂಬ್ ಅಂತ ಬರಿತೀವಿ. ಓಕೆ, ಮೈನಸ್ ಇದು ನೀವು ನೋಡಿದ್ರೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ z ಕ್ಯೂಬ್ ಮೈನಸ್ 3xyz ತರ ಕಾಣ್ತಾ ಇದೆ. ಸೊ x ಇದ್ದಲ್ಲಿ ಏನು 3x ಇಂಟು y ಇದ್ದಲ್ಲಿ y, z ಇದ್ದಲ್ಲಿ z. ಓಕೆನಾ? ಸೊ ಇದು ಈ ಟೈಪ್ ಅಲ್ಲಿ ಕಾಣ್ತಾ ಇದೆ, ಹೌದಾ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ತರ ಕಾಣ್ತಾ ಇದೆ. ಈಗ ನೋಡ್ರಿ 3 3 is 9, xyz ಇದೆ. ಸೊ ಈ ತರ ಇದೆ ಅಂದ್ರೆ ನಾವು ಆ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಯಾವುದು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಫಾರ್ಮುಲಾ ಬಂದ್ಬಿಟ್ಟು ಓಕೆ ಏನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು x square plus y square plus z square minus xy minus yz minus zx. ಇದು ಬಂದು ಫಾರ್ಮುಲಾ. ಓಕೆ, ಈಗ x ಇದ್ದಲ್ಲಿ ಏನು ಬರಿಬೋದು? x ಇದ್ದಲ್ಲಿ 3x ಅಂತ ಬರಿಬೋದು. y ಇದ್ದಲ್ಲಿ ಏನು ಬರಿಬೋದು? y ಇದ್ದಲ್ಲಿ y. ಸೊ z ಇದ್ದಲ್ಲಿ ಏನು z. ಓಕೆ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಇದ್ದಲ್ಲಿ ಏನು 3x ಪ್ಲಸ್ ವೈ ಇದ್ದಲ್ಲಿ ವೈ, ಝೆಡ್ ಇದ್ದಲ್ಲಿ ಝೆಡ್ ಇಂಟು ಎಕ್ಸ್ ಇದ್ದಲ್ಲಿ ಏನು 3x ಹೋಲ್ ಸ್ಕ್ವೇರ್ ಪ್ಲಸ್ ವೈ ಇದ್ದಲ್ಲಿ ವೈ, ಝೆಡ್ ಇದ್ದಲ್ಲಿ ಝೆಡ್ ಮೈನಸ್ ಎಕ್ಸ್ ಇದ್ದಲ್ಲಿ ಏನು 3x ಇಂಟು ವೈ ಮೈನಸ್ ವೈ ಇದ್ದಲ್ಲಿ ಏನು ವೈ, ಝೆಡ್ ಇದ್ದಲ್ಲಿ ಝೆಡ್ ಮೈನಸ್ ಝೆಡ್ ಇಂಟು ಎಕ್ಸ್ ಇದ್ದಲ್ಲಿ 3x. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3x ಪ್ಲಸ್ y ಪ್ಲಸ್ z ಇಂಟು 3 ಸ್ಕ್ವೇರ್ ಎಷ್ಟು 9, 9x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಮೈನಸ್ 3xy ಮೈನಸ್ yz ಮೈನಸ್ 3zx ಆಗುತ್ತೆ. ಓಕೆ, ಸೊ 27x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ z ಕ್ಯೂಬ್ ಮೈನಸ್ 9xyz ನಾವು ಅದರ ಆನ್ಸರ್ ಏನಂತ ಬರಿಬೋದು? ನಾವು ಇದಿಷ್ಟು ಆನ್ಸರ್ ಅಂತ ಬರಿಬೋದು.